ಪ್ರಕೃತಿಯ ಮಡಿಲಲ್ಲಿ ಆರೋಗ್ಯದ ಗುಟ್ಟು ಅಡಗಿದೆ. ಆರೋಗ್ಯವೇ ಭಾಗ್ಯ. ಜೀರ್ಣಕ್ರಿಯೆಗೆ ಉತ್ತಮವಾದ ರಿಫ್ರೆಶಿಂಗ್ ಪುದೀನಾ ಟೀ ಕುಡಿದು ನಿಮ್ಮ ದಿನವನ್ನು ತಾಜಾತನದಿಂದ ಪ್ರಾರಂಭಿಸಿ. ಪುದೀನಾವು ಒಂದು ಸುಗಂಧಭರಿತ ಮೂಲಿಕೆ. ಇದನ್ನು ಅಡುಗೆಯಲ್ಲಿ ಮತ್ತು ಔಷಧಿಯಾಗಿಯೂ ಬಳಸಲಾಗುತ್ತದೆ. ವೈಜ್ಞಾನಿಕವಾಗಿ ಮೆಂತ ಎಂದು ಕರೆಯಲ್ಪಡುವ ಇದು ವಿಶೇಷವಾಗಿ ಜೀರ್ಣಕ್ರಿಯೆಗೆ ಸಹಕಾರಿ. ಪುದೀನಾ ಪೋಷಕಾಂಶಗಳ ಆಗರವಾಗಿದೆ. ಇದು ವಿಟಮಿನ್ ಎ, ಕಬ್ಬಿಣಾಂಶ ಮತ್ತು ಮ್ಯಾಂಗನೀಸ್ನು ಒಳಗೊಂಡಿದ್ದು ಕಣ್ಣಿನ ಆರೋಗ್ಯ, ರೋಗನಿರೋಧಕ ಶಕ್ತಿ ಮತ್ತು ಮೆದುಳಿನ ಕಾರ್ಯಗಳಿಗೆ ಒಳ್ಳೆಯದು. ಪುದೀನಾ ಎಲೆಗಳಲ್ಲಿರುವ ಮೆಂಥಾಲ್ ಜೀರ್ಣಕ್ರಿಯೆಗೆ ಸಹಾಯ ಮಾಡುವ ಕಿಣ್ವಗಳನ್ನು ಸಕ್ರಿಯಗೊಳಿಸುತ್ತದೆ. ಇದು ಜೀರ್ಣಾಂಗ ವ್ಯವಸ್ಥೆಯನ್ನು ಶಾಂತಗೊಳಿಸಿ ಜೀರ್ಣಕ್ರಿಯೆಯನ್ನು ಸುಲಭವಾಗಿಸುತ್ತದೆ. ಹೊಟ್ಟೆ ಉಬ್ಬರ ಅಥವಾ ಗ್ಯಾಸ್ ಸಮಸ್ಯೆಯಿಂದ ಬಳಲುತ್ತಿದ್ದೀರಾ? ಪುದೀನಾ ಟೀ ಹೊಟ್ಟೆಯ ಸ್ನಾಯುಗಳಿಗೆ ವಿಶ್ರಾಂತಿ ನೀಡುತ್ತದೆ. ಇದು ಕರುಳಿನ ಅನಿಲವನ್ನು ಹೊರಹಾಕಲು ಮತ್ತು ನೋವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ಪುದೀನಾ ಎಣ್ಣೆ ಮತ್ತು ಟೀ ಇರಿಟೇಬಲ್ ಬೌವೆಲ್ ಸಿಂಡ್ರೋಮ್ ಅಥವಾ ಐಬಿಎಸ್ ರೋಗಲಕ್ಷಣಗಳನ್ನು ಕಡಿಮೆ ಮಾಡಲು ಪರಿಣಾಮಕಾರಿ ಎಂದು ಅಧ್ಯಯನಗಳು ತೋರಿಸಿವೆ. ಇದು ಕರುಳಿನ ಸೆಳೆತವನ್ನು ಕಡಿಮೆ ಮಾಡಿ ಆರಾಮ ನೀಡುತ್ತದೆ. ಪುದೀನಾದಲ್ಲಿ ನೋವು ನಿವಾರಕ ಗುಣಗಳಿದ್ದು ಇದು ಹೊಟ್ಟೆ ನೋವನ್ನು ಶಮನಗೊಳಿಸಲು ಸಹಾಯ ಮಾಡುತ್ತದೆ. ಅಜೀರ್ಣದಿಂದ ಉಂಟಾಗುವ ಹೊಟ್ಟೆ ನೋವಿಗೆ ಬಿಸಿ ಪುದೀನಾ ಟೀ ಅತ್ಯುತ್ತಮ ಮನೆಮದ್ದು. ಪುದೀನಾ ವಾಕರಿಕೆ ತಡೆಯುತ್ತದೆ. ಪ್ರಯಾಣದ ಸಮಯದಲ್ಲಿ ಅಥವಾ ಗರ್ಭಾವಸ್ಥೆಯಲ್ಲಿ ಕಾಡುವ ಮುಂಜಾನೆಯ ಅಸ್ವಸ್ಥತೆಯನ್ನು ಇದು ತಕ್ಷಣ ಕಡಿಮೆ ಮಾಡಬಲ್ಲದು. ಪುದೀನಾದ ಸುವಾಸನೆಯು ಮನಸ್ಸನ್ನು ಶಾಂತಗೊಳಿಸಿ ಒತ್ತಡ ಮತ್ತು ಆತಂಕವನ್ನು ಕಡಿಮೆ ಮಾಡುತ್ತದೆ. ಇದು ನೆಮ್ಮದಿಯ ನಿದ್ರೆಗೆ ಸಹಾಯ ಮಾಡುವ ಅರೋಮಾಥೆರಪಿ ಗುಣಗಳನ್ನು ಹೊಂದಿದೆ. ಪುದೀನಾ ರೋಗನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಇದರಲ್ಲಿರುವ ಆಂಟಿಆಕ್ಸಿಡೆಂಟ್ಗಳು ದೇಹವನ್ನು ರಕ್ಷಿಸುತ್ತವೆ ಮತ್ತು ಬ್ಯಾಕ್ಟೀರಿಯಾ ವಿರೋಧಿ ಗುಣವು ಸೋಂಕುಗಳ ವಿರುದ್ಧ ಹೋರಾಡಲು ಸಹಾಯ ಮಾಡುತ್ತದೆ. ಪುದೀನಾ ಎಲೆಗಳು ಬಾಯಿಯ ದುರ್ವಾಸನೆಯನ್ನು ಹೋಗಲಾಡಿಸುತ್ತವೆ. ಇದು ಬಾಯಿಯಲ್ಲಿರುವ ಕ್ರಿಮಿಗಳನ್ನು ಕೊಂದು ಹಲ್ಲು ಮತ್ತು ಒಸಡುಗಳ ಆರೋಗ್ಯವನ್ನು ಕಾಪಾಡುತ್ತದೆ. ಪುದೀನಾ ಟೀ ಕ್ಯಾಲೋರಿ ರಹಿತ ಪಾನೀಯ. ಇದು ಚಯಾಪಚಯ ಕ್ರಿಯೆಯನ್ನು ಹೆಚ್ಚಿಸಿ ತೂಕ ಇಳಿಕೆಗೆ ಸಹಾಯ ಮಾಡುತ್ತದೆ. ಇದು 100ಕ್ಕೆ 100ರಷ್ಟು ನೈಸರ್ಗಿಕವಾಗಿದೆ. ಪುದೀನಾದಲ್ಲಿರುವ ಸಾಲಿಸಿಲಿಕ್ ಆಮ್ಲವು ಮೊಡವೆಗಳನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ಇದರ ಉರಿಯೂತ ನಿವಾರಕ ಗುಣಗಳು ಚರ್ಮದ ಕೆಂಪುತನವನ್ನು ಕಡಿಮೆ ಮಾಡಿ ಕಾಂತಿಯುತ ಚರ್ಮ ನೀಡುತ್ತದೆ. ಶೀತ ಮತ್ತು ಕೆಮ್ಮು ಇದ್ದಾಗ ಬಿಸಿ ಪುದೀನಾ ಟೀ ಕುಡಿಯುವುದು ಬಹಳ ಹಿತಕರ. ಇದರಲ್ಲಿರುವ ಮೆಂಥಾಲ್ ಕಫವನ್ನು ಕರಗಿಸಿ ಉಸಿರಾಟದ ನಾಳವನ್ನು ತೆರವುಗೊಳಿಸಲು ಸಹಾಯ ಮಾಡುತ್ತದೆ. ಈಗ ಪುದೀನಾ ಟೀ ತಯಾರಿಸುವುದು ಹೇಗೆ ಎಂಬುದರ ಸರಳ ಮತ್ತು ರುಚಿಕರವಾದ ವಿಧಾನವನ್ನು ನೋಡೋಣ. ಈ ಟೀ ತಯಾರಿಸಲು ನಿಮಗೆ 10-12 ತಾಜಾ ಪುದೀನಾ ಎಲೆಗಳು, 2 ಕಪ್ ನೀರು ಮತ್ತು ರುಚಿಗೆ ತಕ್ಕಷ್ಟು ಜೇನುತುಪ್ಪ ಬೇಕಾಗುತ್ತದೆ. ಹಂತ 1. ನೀರು ಕುದಿಸಿ. ಒಂದು ಪಾತ್ರೆಯಲ್ಲಿ ಶುದ್ಧ ನೀರನ್ನು ಹಾಕಿ ಮಧ್ಯಮ ಉರಿಯಲ್ಲಿ ಚೆನ್ನಾಗಿ ಕುದಿಯುವ ಹಂತಕ್ಕೆ ತನ್ನಿ. ಹಂತ 2. ಎಲೆಗಳನ್ನು ಸೇರಿಸಿ. ನೀರು ಕುದಿಯುವಾಗ ಪುದೀನಾ ಎಲೆಗಳನ್ನು ಸೇರಿಸಿ ಒಲೆ ಆರಿಸಿ. ಪಾತ್ರೆಯನ್ನು ಮುಚ್ಚಿ 10 ನಿಮಿಷ ಹಾಗೆಯೇ ಬಿಡಿ. ಎಲೆಯ ಸಾರ ನೀರಿನಲ್ಲಿ ಬೆರೆಯಲಿ. ಹಂತ 3. ಟೀಯನ್ನು ಕಪ್ಗೆ ಸೋಸಿಕೊಳ್ಳಿ. ಬೇಕಿದ್ದರೆ ಜೇನುತುಪ್ಪ ಸೇರಿಸಿ. ಬಿಸಿ ಬಿಸಿಯಾದ ಸುವಾಸನೆ ಭರಿತ ಪುದೀನಾ ಟೀ ಕುಡಿಯಲು ಸಿದ್ಧ. ವಿಟಮಿನ್ ಸಿ ಹೆಚ್ಚಿಸಲು ಟೀ ತಯಾರಾದ ನಂತರ ಅರ್ಧ ಹೋಳು ನಿಂಬೆಹಣ್ಣಿನ ರಸ ಸೇರಿಸಿ. ಇದು ರುಚಿ ಹೆಚ್ಚಿಸುವುದಲ್ಲದೆ ರೋಗನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಹೆಚ್ಚಿನ ಜೀರ್ಣಶಕ್ತಿಗಾಗಿ ನೀರು ಕುದಿಯುವಾಗ ಒಂದು ಚಿಕ್ಕ ತುಂಡು ಜಜ್ಜಿದ ಶುಂಠಿ ಸೇರಿಸಿ. ಶುಂಠಿ ಮತ್ತು ಪುದೀನಾ ಸಂಯೋಜನೆ ಅಜೀರ್ಣ ಮತ್ತು ಗ್ಯಾಸ್ ಸಮಸ್ಯೆಗೆ ಅತ್ಯುತ್ತಮ ಮದ್ದು. ಪುದೀನಾ ಟೀ ಸೇವಿಸಲು ಉತ್ತಮ ಸಮಯಗಳು: ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ, ಊಟದ ನಂತರ ಜೀರ್ಣಕ್ರಿಯೆಗೆ ಮತ್ತು ರಾತ್ರಿ ಮಲಗುವ ಮುನ್ನ ಒಳ್ಳೆಯ ನಿದ್ರೆಗಾಗಿ. ಎಚ್ಚರಿಕೆಗಳು: ತೀವ್ರವಾದ ಆಸಿಡ್ ರಿಫ್ಲಕ್ಸ್ ಸಮಸ್ಯೆ ಇದ್ದರೆ ಪುದೀನಾ ಟೀ ಕುಡಿಯುವುದನ್ನು ಕಡಿಮೆ ಮಾಡಿ. ಇದು ಎದೆಯುರಿ ಹೆಚ್ಚಿಸಬಹುದು, ಆದ್ದರಿಂದ ವೈದ್ಯರ ಸಲಹೆ ಪಡೆಯಿರಿ. ಆರೋಗ್ಯಕರ ಜೀವನ ಶೈಲಿಗೆ ಪುದೀನಾ ಟೀ. ಇಂದೇ ನಿಮ್ಮ ದಿನಚರಿಯಲ್ಲಿ ಪುದೀನಾ ಟೀ ಸೇರಿಸಿ ಜೀರ್ಣಕ್ರಿಯೆ ಮತ್ತು ಆರೋಗ್ಯವನ್ನು ವೃದ್ಧಿಸಿಕೊಳ್ಳಿ. ಧನ್ಯವಾದಗಳು. ಹೆಚ್ಚಿನ ಆರೋಗ್ಯಕರ ರೆಸಿಪಿಗಳಿಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ.